ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪಾರ್ಲರ್ಗೆ ಬರೋ ಕಸ್ಟಮರ್ ಒಬ್ರು ಸ್ಯಾರೀಸ್ ಅನ್ನೋದು ಬಲ್ಕಲ್ಲಿ ಕೊಟ್ಟಿದ್ರು. ನನಗೆ ಸ್ಯಾರೀಸ್ ಎಲ್ಲ ಪ್ಲೇಟ್ ಮಾಡಿ ಐರನ್ ಮಾಡಿ ಕೊಟ್ಬಿಡಿ ಅಂತ ಅಂದ್ಬಿಟ್ಟು, ಸೊ ನಾನು ಆ ಸ್ಯಾರೀಸ್ನೆಲ್ಲನೂ ಸಹ ಅವ್ರ ಮೆಜರ್ಮೆಂಟ್ ತಗೊಂಡು ಅದಕ್ಕೆ ತಕ್ಕನಂತೆ ಪಿನ್ನಿಂಗ್ ಮಾಡಿಕೊಂಡು ಅದನ್ನ ಐರನ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಮಾರ್ನಿಂಗ್ ಅರೌಂಡ್ ಒಂದು 9 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಪ್ಲೇಟಿಂಗ್ಗೆ. ಆಫ್ಟರ್ನೂನ್ ಒಂದು 2:30 ಆ ಟೈಮ್ ಆಯಿತು ನಾನು ಕಂಟಿನ್ಯೂಸ್ ಆಗಿ ಮಾಡಿದ್ದಕ್ಕೆ. ಸ್ಯಾರೀಸ್ ವರ್ಕ್ ಎಲ್ಲನೂ ಸಹ ಕಂಪ್ಲೀಟ್ ಮಾಡಿಕೊಂಡು ನಾನು ಪಾರ್ಲರ್ಗೆ ಅನ್ನೋದು ಹೋದೆ. ಕಸ್ಟಮರ್ ಅಂತೂ ಒನ್ ಟೈಮ್ ಸ್ಯಾರೀಸ್ ಪ್ಲೇಟಿಂಗ್ಗೆ ಕೊಟ್ಟವರು ನನ್ನ ಹತ್ರ ಡೆಫಿನೆಟ್ ಆಗಿ ಸೆಕೆಂಡ್ ಟೈಮ್ ಅನ್ನೋದು ಕೊಡ್ತಾರೆ. ಯಾಕಂದ್ರೆ ಅವ್ರ ಸೈಜ್ಗೆ ಅವ್ರ ಮೆಜರ್ಮೆಂಟ್ಗೆ ತಕ್ಕನಂಗೆ ನಾನು ಪ್ಲೇಟಿಂಗ್ ಅನ್ನೋದು ಮಾಡ್ಕೊಡ್ತಿದ್ದೀನಿ. ಸೊ ಆಮೇಲೆ ಪಾರ್ಲರ್ಗೆ ಬಂದಿದ ತಕ್ಷಣ ಒಂದು ಕ್ಲೈಂಟ್ ಬಂದಿದ್ರು. ಸೊ ಈವ್ನಿಂಗ್ ನನಗೆ ಒಂದು ಫಂಕ್ಷನ್ ಇದೆ, ನಾನು ಗೆಸ್ಟ್ ಮೇಕಪ್ ಲುಕ್ ಅನ್ನೋದು ಮಾಡ್ಕೊಡಿ, ಹೇರ್ ಸ್ಟೈಲ್ ಅನ್ನೋದು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರ್ಬೇಕು ಅಂತ ಕೇಳಿದ್ರು. ಅವ್ರು ಯಾವ ಟೈಪ್ ಹೇರ್ ಸ್ಟೈಲ್ ಕೇಳಿದ್ರು ಆ ಟೈಪ್ ಅನ್ನೋದು ಅವ್ರಿಗೆ ಹೇರ್ ಸ್ಟೈಲ್ ಅನ್ನೋದು ಮಾಡ್ಕೊಟ್ವಿ. ಇನ್ನೊಂದು ಕಸ್ಟಮರ್ ಬಂದ್ಬಿಟ್ಟು ಜಸ್ಟ್ ಲೈಟ್ ಆಗಿ ಸ್ವಲ್ಪ ಮೇಕಪ್ ಮಾಡ್ಕೊಡಿ, ನನ್ಗೊಂದು ಚಿಕ್ಕ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಸೊ ಅವ್ರಿಗೊಂದು ಲೈಟ್ ಮೇಕಪ್ ಅನ್ನೋದು ಮಾಡ್ಕೊಟ್ವಿ. ನಂತರ ಒಬ್ರು ಹೇರ್ ಕಟ್ ಅನ್ನೋದು ಬಂದಿದ್ರು, ಅವ್ರಿಗೂ ಸಹ ಹೇರ್ ಅನ್ನೋದು ನೋಡ್ಕೊಂಡು ಅವ್ರ ಸೇಮ್ ಲೆಂತ್ ಅಲ್ಲೇ ಹೇರ್ ಅನ್ನೋದು ಸಹ ಕಟ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಸಹ ಇಷ್ಟ ಆಯ್ತು ಅಂತ ಅನ್ಕೊಂತಿದ್ದೀನಿ. ತುಂಬಾ ಜನ ವಿಡಿಯೋನ ನೋಡ್ತಿದ್ದೀರಾ, ಬಟ್ ಯಾರೂ ಸಹ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಜೆನ್ಯೂನ್ ಆಗಿ ಅನಿಸಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.